ಬೆಂಗಳೂರು ಚೆನ್ನೈ ನಡುವೆ ಸಂಚಾರ ಮಾಡುತ್ತಿರುವ ಟ್ರೈನ್ ನಂಬರ್ 22626 ಡಬಲ್ ಡೆಕ್ಕರ್ ಎಕ್ಸ್ಪ್ರೆಸ್ನ ವೇಳಾಪಟ್ಟಿಯಲ್ಲಿ ಭಾರಿ ಬದಲಾವಣೆ ಆಗಲಿದೆಯಾ? ಆಗೋದಾದರೆ ಯಾವಾಗಿಂದ ಆಗುತ್ತೆ ಮತ್ತು ಎಷ್ಟು ವ್ಯತ್ಯಯವಾಗುತ್ತೆ? ಓಕೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೈಲ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಈವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಕಾಣ್ತಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿ, ಸೊ ದಟ್ ನಮ್ಮ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಸ್ ಫ್ರೆಂಡ್ಸ್, ಟ್ರೈನ್ ನಂಬರ್ 22626 ಬೆಂಗಳೂರು ಚೆನ್ನೈ ಡಬಲ್ ಡೆಕ್ಕರ್ ಎಕ್ಸ್ಪ್ರೆಸ್ನ ಸಮಯದಲ್ಲಿ ಭಾರಿ ಬದಲಾವಣೆಯಾಗಿದ್ದು ಇದೇ ಮೇ ತಿಂಗಳ 1ನೇ ತಾರೀಕಿನಿಂದ ಅನ್ವಯವಾಗಲಿದೆ. ನೀವೇನಾದರೂ ಮೇ 1ನೇ ತಾರೀಕಿಂದ ಮಧ್ಯಾಹ್ನ 2:30ಕ್ಕೆ ಬೆಂಗಳೂರು ಸ್ಟೇಷನ್ಗೆ ಡಬಲ್ ಡೆಕ್ಕರ್ ಟ್ರೈನ್ ಕ್ಯಾಚ್ ಮಾಡಲಿಕ್ಕೆ ಹೋದರೆ ಖಂಡಿತ ನೀವು ಆ ಟ್ರೈನ್ನ ಮಿಸ್ ಮಾಡ್ಕೋತೀರ. ಯಾಕಂದರೆ ಆ ಟ್ರೈನ್ ಮೇ 1ನೇ ತಾರೀಕಿಂದ ಮಧ್ಯಾಹ್ನ 1:30ಕ್ಕೆ ಬೆಂಗಳೂರು ನಿಲ್ದಾಣದಿಂದ ಹೊರಡುತ್ತೆ. ಇದರ ವೇಳಾಪಟ್ಟಿ ನೋಡೋದಾದರೆ ಮಧ್ಯಾಹ್ನ 1:30ಕ್ಕೆ ಬಿಟ್ಟಂಥ ಗಾಡಿ ಬೆಂಗಳೂರು ಕಂಟೋನ್ಮೆಂಟನ್ನು 1:40ಕ್ಕೆ ತಲುಪಲಿದೆ. ನಂತರ ಕೆ ಆರ್ ಪುರಂನ 1 ಗಂಟೆ 52 ನಿಮಿಷಕ್ಕೆ, ಬಂಗಾರಪೇಟೆಯನ್ನು 2 ಗಂಟೆ 34 ನಿಮಿಷಕ್ಕೆ ತಲುಪಿದರೆ, ಕುಪ್ಪಂನ 3 ಗಂಟೆಗೆ, ಜೋಲಾರ್ಪೇಟೆ 4 ಗಂಟೆ 15 ನಿಮಿಷಕ್ಕೆ ತಲುಪಿ ವಾನಿ ಅಂಬಾಡಿಯನ್ನು 4 ಗಂಟೆ 34 ನಿಮಿಷಕ್ಕೆ, ಆಂಬೂರನ್ನು 4 ಗಂಟೆ 48 ನಿಮಿಷಕ್ಕೆ, ನಂತರ ಕಾಟ್ಪಾಡಿಯನ್ನು 5 ಗಂಟೆ 43 ನಿಮಿಷಕ್ಕೆ ತಲುಪಲಿದೆ. ನಂತರದ ಸ್ಟೇಷನ್ ಆದ ಆರಕೋಣಂನ 6 ಗಂಟೆ 28 ನಿಮಿಷಕ್ಕೆ, ಪೆರಂಬೂರ್ನ 7 ಗಂಟೆ 13 ನಿಮಿಷಕ್ಕೆ ತಲುಪಿ ತನ್ನ ಡೆಸ್ಟಿನೇಷನ್ ಆದ MGR ಚೆನ್ನೈ ಸೆಂಟ್ರಲ್ ಸ್ಟೇಷನನ್ನು 7 ಗಂಟೆ 45 ನಿಮಿಷಕ್ಕೆ ತಲುಪುತ್ತದೆ. ಈಗಿರುವ ವೇಳಾಪಟ್ಟಿಗೆ ಕಂಪೇರ್ ಮಾಡಿಕೊಂಡ್ರೆ ನೀವು 1 ಗಂಟೆ ಇಲ್ಲಿ ಮುಂಚಿತವಾಗಿ ಹೊರಟು ಚೆನ್ನೈಯನ್ನು 1 ಗಂಟೆ ಮುಂಚಿತವಾಗಿ ತಲುಪ್ತೀರ. ಇದಿಷ್ಟು ಮೇ 1ನೇ ತಾರೀಕಿಂದ ಪರಿಷ್ಕರಣೆಗೊಂಡಿರುವ ವೇಳಾಪಟ್ಟಿ. ಈ ವೇಳಾಪಟ್ಟಿಗೆ ಅನುಗುಣವಾಗಿ ನೀವು ನಿಮ್ಮ ಪ್ರಯಾಣದ ಯೋಜನೆಯನ್ನು ಮಾಡಿಕೊಳ್ಳಿ. ಇದಿಷ್ಟು ಡಬಲ್ ಡೆಕ್ಕರ್ ಎಕ್ಸ್ಪ್ರೆಸ್ ವೇಳಾಪಟ್ಟಿ ಪರಿಷ್ಕರಣೆ ಬಗ್ಗೆ ಮಾಹಿತಿ. ಇದೇ ರೀತಿ ಹೆಚ್ಚಿನ ರೈಲ್ವೆ ಮಾಹಿತಿಗಾಗಿ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ.